24-25 ಕ್ವಿಂಟಲ್ ಆಗ್ಬೇಕಂತ ಗ್ಯಾರಂಟಿ ಅದ ನೋಡಿ. ಇದು ಬೋನಸ್ ಕ್ರಾಪ್ ಇದ್ದಂಗೆ ನಮ್ಮ ಈಗ ನಾವು 1 ಲಕ್ಷ ಖರ್ಚು ಮಾಡಿ 1 ಲಕ್ಷ ರೂಪಾಯಿ ಇದ್ರಾಗ ಬಂದಂಗೆ ಖರೀದಿದೊಳಗೆ 5,875 ರೂಪಾಯಿ ಕ್ವಿಂಟಲ್ ಬೆಂಬಲ ಬೆಲೆದಾಗ ಖರೀದಿ ಮಾಡ್ಲಿಕ್ಕೆ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ನಾನು ಮತ್ತೊಂದು ಸರ್ತಿ ಚಿತ್ರಶೇಖರ್ ಸರ್ ಕಡೆ ಬಂದೀನಿ. ಅಂದರೆ ಗುಲ್ಬರ್ಗ ಜಿಲ್ಲೆಯ ಫರ್ತಾಬಾದ್ ಊರಾಗ ಬಂದೀನಿ ಆ್ಯಕ್ಚುಲಿ ಇಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮತ್ತೊಮ್ಮೆ ನೀವು ಸ್ವಾಗತ ಸರ್. ಧನ್ಯವಾದಗಳು ಸರ್. ಇದರೊಳಗೆ ನೀವು ಕಡ್ಲಿ ನಾನು ನೋಡಿ ಸರ್, ಪಪ್ಪಾಯನಾಗ ಫಸ್ಟ್ ಟೈಮ್ ನಾನು ನೋಡತ್ತೀನಿ ರೀ ಕಡ್ಲಿ ಹಾಕಿ ಸರ್. ಇದು ಯಾವ ಟೈಮ್ನ ಹಾಕಿರಿ, ಇದಕ್ಕೆ ಯಾವ ಥರ ಏನೇನು ಗೊಬ್ಬರ ಹಾಕಿರಿ, ಆಮೇಲೆ ಇದಕ್ಕೆ ಹ್ಯಾಂಗೆ ಚಾಲು ನಮ್ಮ ರೈತರು ಮಾಡ್ಬೇಕಂದ್ರೆ ಹ್ಯಾಂಗೆ ಪ್ರಾಕ್ಟೀಸ್ ಮಾಡ್ಬೇಕಂತ ಸ್ವಲ್ಪ ಹೇಳಿ ಸರ್ ನಮಗೆ. ಇದು 2 ಸಾರಿ ತೊಗರಿ ಬಿತ್ತಿದೆವು, ಫೇಲ್ ಆಯಿತು. ಇನ್ನೇನು ಮಾಡಬೇಕಂತ ನಾವು ಧೃತಿಗೆಡದೆ ಹಾಂ ಸರ್ ಮತ್ತೆ ಮರಳಿ ಪ್ರಯತ್ನವ ಮಾಡೋ ಅಂದ ಹಾಗೆ ಇದು ಪಪ್ಪಾಯಿ ಹಚ್ಚಬೇಕಂತ ಹೇಳಿ ಒಂದು ಡಿಸೈಡ್ ಮಾಡಿ ಡಿಸೆಂಬರ್ 1st ವೀಕ್ನೊಳಗೆ ನಾವು ಎಲ್ಲ ಹೊಲ ರೆಡಿ ಮಾಡಿ ಸಾಲು ಬಿಟ್ಟು ಪಪ್ಪಾಯಿ ಎಲ್ಲ ತರಿಸಿ 8x6 ಅಂದರೆ 8x6 ಓಕೆ ಸರ್. ಗಿಡದಿಂದ ಗಿಡಕ್ಕೆ 8, ಸಾಲಿನಿಂದ ಸಾಲಿಗೆ 6 ಅಂತರ ಇಟ್ಕೊಂಡು ಹಚ್ಚಿದಾಗ ನಮಗೇನು ಅನ್ನಿಸ್ತು, ಇದು 8 ಫೀಟ್ ನಾವು ಫಾಲ್ತು ಬಿಡೋದ್ರ ಕಡೆ ನಮಗೆ ನುಕ್ಸಾನ ಆಗ್ತದೆ ಅಂಥೇಳಿ ಅವಾಗ ನಮಗೆ ಡಿಸೆಂಬರ್ದಾಗ ಇನ್ನೂ ಹಿಂಗಾರಿ ಬಿತ್ತುವಂಥ ಒಂದು ಸಮಯ ಇತ್ತು. ಹೌದು ಸರ್, ಹೌದು. ಅದಕ್ಕೆ ಇದ್ರೊಳಗೆ ಕಡ್ಲಿನೇ ಹಾಕಬೇಕಂತ ಡಿಸೈಡ್ ಮಾಡಿ ಅದರೊಳಗೆ 18 ಇಂಚಿನ ತಾಳಿಂದ 3 ನಾವು ತಾಳುಗಳು ಹಾಕಿದೆವು. ಅದ 3 ಸಾಲ ಅಷ್ಟೇ ಅದ. 3 ಸಾಲ ಅಷ್ಟೇ ಅದ. ಓಕೆ. ಈ 3 ಸಾಲ ಇದ್ರು ನಮಗೆ 5 ಸಾಲಿನಷ್ಟು ಇಳುವರಿ ಬಂದ ಕವರ್ ಮಾಡ್ಯದ. ಹೌದು ಸರ್, ರೈಟ್. ಇಳುವರಿ ನಮಗೆ ಎಕರೆವಾರು ಖುಲ್ಲಾ ಹೊಲ್ದಾಗ ಹೆಂಗೆ ಬರ್ತದ ಆ ಟೈಪ್ ಬರ್ತದ ಅಂತ ಅನಿಸ್ತದೆ. ಯಾಕಂದ್ರೆ ಈ ವರ್ಷಿಂದು ವಾತಾವರಣ ಅನುಕೂಲ, ಆಮೇಲೆ ಇದು ಡಿಸ್ಟೆನ್ಸ್ ಕೊಟ್ಟಿಲಿಂದ ಭಾಳ ಹೈಟ್ ಬಂದದ. 12 ಇಂಚ್ 14 ಇಂಚ್ ತನೂ ಕಾಯಿಗಳು ಹಿಡಿದದ. ಹಿಂಗೆ ಕಾಯಿ ಭಾಳ ಚೆನ್ನಾಗಿ ಬಂದ ಸರ್ ಕಾಯಿಗಳು. ಮತ್ತು ಕಾಳು ದಪ್ಪ ಆಗ್ಯದ. ಇದು ಪ್ರಕೃತಿಲಿಂದ ಆಗ್ಯದ ಏನು ಗೊತ್ತಿಲ್ಲ. ಆಮೇಲೆ ಭಾಳ ದಿನ ಹಿಡಿದು ಈ ಹೊಲಕ್ಕೆ ಈ ಬೆಳೆ ಹಾಕಿಲ್ಲ. ಈ ಬೆಳೆ ಪರಿವರ್ತನೆಯಿಂದ ಬಂದಿರ್ಬೇಕಂತ ನನಗೆ ಅನಿಸ್ತದೆ. ಈ ಪಪ್ಪಾಯಿ ಹಚ್ಚಬೇಕಾದ್ರೆ ನಾವು ಹೊಲ ಎಲ್ಲ ತಯಾರು ಮಾಡಿಕೊಂಡು ಗಿಡ ಹಚ್ಚಲಿ ನಾವು ಒಂದೊಂದು ಅರ್ಧ kg ಎರೆಹುಳ ಗೊಬ್ಬರ ಹಾಕಿ ಹಚ್ಚಿದೆವು. ಅದು ಗಿಡ ಹತ್ರನೇ ಹಾಕಿ. ಓಕೆ. ಗಿಡ ಹಚ್ಚಬೇಕಾದ್ರೆ ಇನ್ನತನ ನಾವು ಯಾವ ಫರ್ಟಿಗೇಷನ್ ಕೊಟ್ಟಿಲ್ಲ. ಇದಕ್ಕೆ ಇದೇನು ಇಂಟರ್ ಕ್ರಾಪ್ ಇದ್ದ ಸಲಕೇನೋ ಯಾವುದು ಬೆಳೆಗೆ ಡಿಸೀಸ್ ಬಂದಿಲ್ಲ. ಓಕೆ ಸರ್, ಭಾಳ ಚೆನ್ನಾಗಿ ಬಂದದ. ಅದಕ್ಕಾಗಿ ನಾವು ಇದು ಸರ್ ಯಾವ ತಳಿ ಹಾಕಿರಿ ಸರ್ ಕಡ್ಲಿ? ಇದು JJ11 ಅಂತ ಬರ್ತದೆ ಸರ್. JJ11 ನಮ್ಮ ಕೃಷಿ ಇಲಾಖೆದಾಗಿಂದ ಸಹಾಯಧನದೊಳಗೆ ತೊಗೊಂಡಿದ್ದದ. ಅಂದರೆ ಹ್ಯಾಂಗೆ ಎಷ್ಟು kg ಪ್ಯಾಕೆಟ್ ಸರ್? 25 kg 35 ರೀ? ಇದು 20 kg ಪ್ಯಾಕೆಟ್. 20 kg ಸರ್. ಎಷ್ಟು ಬಿತ್ತು ಸರ್ ಅದು ಪ್ರೈಸ್? ಅದು 20 kg ಪ್ಯಾಕೆಟ್ಗೆ 1,030 ರೂಪಾಯಿ ಬರ್ತದೆ ರೀ. 1,030 ಸ್ವಲ್ಪ ಹೆಚ್ಚು ಕಮ್ಮಿ 900 1,000 ರೂಪಾಯಿ. ಆ ಥರ ಸರ್. 11 ಹಾಕಿರಿ ಅಂದರೆ 20 kg ಏನು ಸರ್ ಇದು ಎಕರೆ ಹಾಕಿದ್ದು? ಫುಲ್ 20 kg ಹೋಗ್ಯಾವಲ್ಲ ಸರ್? ಇಲ್ಲ, 60 kg ಹೋಗ್ಯಾವ. 60 kg. ಟೋಟಲ್ ಎಷ್ಟು ಎಕರೆ ಹಾಕಿರಿ ಸರ್ ಇದು? ಇದು 4.5 ಎಕರೆ ಆಗ್ತದೆ. ನಾವು ಬೀಜೋಪಚಾರ ಏನು ಮಾಡಿರಿ ಸರ್ ಫಸ್ಟಿಗೆ? ಇದಕ್ಕೆ ಟ್ರೈಕೋಡರ್ಮಾ ಅಂತ ಬರ್ತದೆ ರೀ, ಅದು ಒಂದು ಮಾಡಿದ್ದೇವೆ ಸರ್. ಓಕೆ ಸರ್. ಆಮೇಲೆ ಸರ್ ಟೋಟಲ್ ಏನು ಸ್ಪೇಸಿಂಗ್ ಎಷ್ಟು ಅದ ಸರ್ ಇದು ಟೋಟಲ್? ಇದು ರೋಟು ಇದು 18 ಇಂಚ್ ಅದ ರೀ. 18 ಇಂಚ್. ಓಕೆ. ಅದು ಡೈರೆಕ್ಟ್ ಟ್ರ್ಯಾಕ್ಟರ್ಲಿಂದ ಇದು ಟ್ರ್ಯಾಕ್ಟರ್ಲಿಂದ ನಡುವೆ ಹಾಕ್ಬಿಟ್ರಿ ಸರ್? ಹೌದಾ ಸರ್. ಇದಕ್ಕೆ ಮಾಡೋಕ್ಕಿಂತ ಮುಂಚೆ ಲ್ಯಾಂಡ್ ಪ್ರಿಪರೇಷನ್ ಮಾಡೋಕ್ಕಿಂತ ಮುಂಚೆ ಏನಾರ ಗೊಬ್ಬರ ಖಾಲಿ ವರ್ಮಿ ಕಂಪೋಸ್ಟ್ ಅಷ್ಟು ಹಾಕಿರಿ ಏನು ಬೇರೆ? ಮತ್ತೆ ಇದು ಕಡ್ಲಿಗೆ ಏನೂ ಹಾಕಿಲ್ಲ ಸರ್. ಈ ಪಪ್ಪಾಯಿಗೆ ಅಷ್ಟೇ ಹಾಕಿದೆ. ಪಪ್ಪಾಯಿಗೆ ಅಷ್ಟೇ ಹಾಕಿರಿ, ಇದಕ್ಕೆ ಏನು ಹಾಕಿಲ್ಲ? ಏನೂ ಹಾಕಿಲ್ಲ ಅದಕ್ಕೆ. ಓಹೋ. ಅಂದ್ರೆ ನೀವು ಡೈರೆಕ್ಟ್ಲಿ ಬೆಡ್ ಇದಕ್ಕೇನು ಪ್ರಿಪರೇಷನ್ ಮಾಡೋದು ಅದೇ ಯೂಸ್ ಆಗೋದು ತಿಳ್ಕೊರಿ ಎಲ್ಲನೇ. ಅದಕ್ಕೇನು ಗೊಬ್ಬರ ಏನು ಹಾಕಿಲ್ಲ? ಆಮೇಲೆ ಅದಕ್ಕೆ ಏನಾರ ಔಷಧಿ ಏನಾರ ಹೊಡೆದಿರ? ಏನು ರೋಗ ಬಂದಾಗ ಒಂದು ಹುಳದ ಔಷಧ ಹೊಡಿಬೇಕಾದ್ರೆ ಸರ್. ಒಂದು ಕ್ಲೋರೋಪೈರಿಫಾಸ್ ಎಣ್ಣೆ, ಓಕೆ, ಆಮೇಲೆ ಇಮಾಮೆಕ್ಟಿನ್ ಅಂತ ಹೇಳಿ ಒಂದು ಇದು ಬರ್ತದೆ ಹುಳದ ಸಲುವಾಗಿ. ಅದು ಸ್ಪ್ರೇ ಮಾಡಿದೆವು. ಹುಳದ್ನು ಅಷ್ಟೇನು ಪ್ರಭಾವ ಇದ್ದಿದ್ದಿಲ್ಲ ಈ ವರ್ಷ. ಸರ್, ಹೌದು, ಕಂಟ್ರೋಲ್ ಆಗ್ಯದ, ಎಲ್ಲಿ ಡ್ಯಾಮೇಜ್ ಮಾಡಿಲ್ಲ. ಓಕೆ ಸರ್. ಓಕೆ. ಆಮೇಲೆ ಸರ್ ಇದಕ್ಕೆ ನಾವೇನು ತೊಗರಿ ಒಳಗೆ ಚಂಡಿ ಚೂಡ್ತೀವಲ್ಲ, ಅದಕ್ಕೆ ಏನಾರ ಇದಕ್ಕೆ ಚಂಡಿ ಚೂಟ್ರಿ ಏನು ಸರ್? ಇದಕ್ಕೆ ಮಾಡಿದ್ರಿ ಕಡ್ಲಿ ಪಲ್ಯ ಸಲುವಾಗಿ ಮಾಡಿರಲ್ಲ ಸರ್? ಅದರಿಂದ ಯಾಕಂದ್ರೆ ಫಂಟಿಗಳನ್ನ ಹೆಚ್ಚು ಬಂದವ್ರಿ, ಬ್ರಾಂಚಸ್ ಭಾಳ ಬರ್ತದೆ. ಅದು ಎಷ್ಟು ಸರ್ತಿ ಮಾಡಿರಿ ಸರ್? ಅದು ಒಂದೇ ಸರ್ತಿ. ಒಂದೇ ಸರ್ತಿ. ಅದು 7 ದಿವ್ಸನಾಗ ಬಿತ್ತಿದ ಮೇಲೆ 7 ದಿವ್ಸನಾಗ ಮಾಡಿರಿ ಸರ್? ಅದು ಬಿತ್ತಿದ ಮೇಲೆ 40-45 ದಿವ್ಸನಾಗ ಮಾಡ್ಬೇಕು ಸರ್. 44 ಅಂದ್ರೆ ಹೂವು ಬರೋಕ್ಕಿಂತ ಮುಂಚೆ, ಹೂವು ಬರೋದಕ್ಕಿಂತ ಮುಂಚೆ ಮಾಡ್ಬೇಕು. ಓಕೆ. ಓಕೆ. ಅದು ಬಂದರೆ ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಅದರಿಂದ. ಅದು ಈಗ ನಮಗೆಲ್ಲ ಲೇಬರ್ ಸಿಗಲ್ಲ ಕಡ್ಲಿ ಪಲ್ಯ ಉಡಿಲ್ಕ ಅಂತ ಹೇಳಿ
ಈಗ ಅವ್ರಿಗೂ ಎಲ್ಲಿ ಸಿಗಂಗಿಲ್ಲ ಲೇಬರ್ಗಳಿಗೆ. ಅದಕ್ಕೆ ನೀವೇ ಬಂದು ಹುಡ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರಿಗೆ ಅಂದ್ರೆ ಅವ್ರಿಗೆ ಲೇಬರ್ ಏನು ಕೊಟ್ಟಿಲ್ಲ, ಖಾಲಿ ನೀವು ಸೊಪ್ಪು ಕಟ್ಕೊಂಡು ಹೋಗ್ರಿ ಅಂತ ಹೇಳಿ ಅಷ್ಟೇ. ಸಾಲ ಹಿಡಿದು ಕಟ್ಕೊಂಡು ಹೋಗ್ಬೇಕು, ನಮ್ಮ ಮನೆ ಪೂರ್ತಕ್ಕೆ ಎಷ್ಟು ಕೊಡಬೇಕು ಮಾಡಿ ಮಾಡ್ಕೊಂಡಿದ್ದೇವೆ ಸರ್. ಓ ಆ ಥರ ಸರ್. ಓಕೆ. ಆಮೇಲೆ ಸರ್ ಅದ್ರ ಆದ್ಮೇಲೆ ಮತ್ತೆ ಏನು ಇದಕ್ಕೇನು ಗೊಬ್ಬರ ಏನು ಯಾವುದು ಯಾವುದು ಗೊಬ್ಬರ ಇದಕ್ಕೆ ಸ್ವಲ್ಪ ಕಾಯಿ ದಪ್ಪ ಆಗ್ಬೇಕಂದ್ರೆ ಏನಾರ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಕೊಟ್ಟರೆ? ಇದು ನಮ್ಮ ಕೃಷಿ ಇಲಾಖೆ ಸಿಗ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿದ್ದೇವ್ರಿ. ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ರಿ ಸರ್? ಖಾಲಿ ಸ್ಪ್ರೇ ಏನು ಹುಳದ ಔಷಧ ಹೊಡೆ ಹೊತ್ನ್ಯಾಗ ಅದ್ರ ಜೊತೆ ಕೂಡಿಸಿ ಸ್ಪ್ರೇ ಮಾಡಿದ್ದೇವೆ. ಓಕೆ ಸರ್. ಈ ಪಪ್ಪಾಯ ಪ್ಲಾಂಟೇಶನ್ ಮಾಡಿದ್ಮೇಲೆ 7 ದಿವಸಕ್ಕೆ ಇದು ಹಾಕಿರಿ ಸರ್ ಕಡ್ಲಿ? ವಿದಿನ್ 5 ಡೇಸ್ನಾಗ ರೀ. 5 ಡೇಸ್ನಾಗ ಫಸ್ಟ್ ಪಪ್ಪಾಯ ಪ್ಲಾಂಟೇಶನ್ ಮಾಡ್ರಿ, ಆಮೇಲೆ 5 ದಿವಸ ಆದ್ಮೇಲೆ ಬಿತ್ತನೆ ಮಾಡ್ರಿ. ಕಡ್ಲಿ ಬಿಟ್ಟು. ಓಕೆ ಸರ್. ಓಕೆ ಓಕೆ. ಯಾಕಂದ್ರೆ ಇದು ಮಾರ್ಕೌಟ್ ಇತ್ತು ನಮಗೆ. ರೈಟ್ ಸರ್. ಅದು ಇಷ್ಟು ಜಾಗ ಸಿಗ್ತದ ಅಂತ ಗೊತ್ತಿತ್ತು. ನಮ್ಮ ಟ್ರ್ಯಾಕ್ಟರ್ಗೆ ಅವು ಸ್ಮಾರ್ಟ್ ಟೈರ್ ಬರ್ತಾವ್ರಿ. ಹೌದು ಸರ್. ಅಂದ್ರೆ ಸಣ್ಣ ಭಾರಿ ಅದು ಇಂಟರ್ದಾಗ ಒಳಗೆ ಹೋಗ್ಬಿಡ್ತಾರೆ. ಅದು ಬಿತ್ತಿದ್ದೆವು 8 ಫೀಟ್ ಒಳಗೆ ನಿಮ್ಮ ಆರಾಮ್ಸಿ ಒಳಗೆ ಹೋಗ್ತದೆ. ಓಕೆ ಓಕೆ. ಅದಕ್ಕೆ ನಿಮ್ಮ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸರ್. ಆಮೇಲೆ ಸರ್ ಇದಕ್ಕೆ ಪ್ಲಾಂಟೇಶನ್ ಮಾಡಿದ್ಮೇಲೆ ಈಗ ಸರ್ ಇದು ಪಪ್ಪಾಯ ಮಾಡಿದ್ಮೇಲೆ ಕಡ್ಲೆ ಹಾಕಿ ಅಂತ ತಿಳ್ಕೊಡಿ ಸರ್. ಇದು ನೀರು ಹೆಂಗೆ ಬಿಟ್ಟರೆ ಸರ್? ರೆಗ್ಯುಲರಿ ಬಿಟ್ಟರೆ ಹೆಂಗೆ? ಇದಕ್ಕೆ ವಾರದಾಗ 2 ಸರಿ ಪಪ್ಪಾಯ 4 ದಿವ್ಸಗೊಮ್ಮೆ ಬಿಡ್ತಿದ್ದೇವ್ರಿ. ಸೊ ಅದಕ್ಕೆ ಏನು ಮಾಡಿಲ್ಲ? ಕಡ್ಲಿಗೆ ಏನು ಮಾಡಿಲ್ರಿ. ಓಹೋ. ಅಂದ್ರೆ ಇದೇ ನೀರಾಗಲಿ ಇದು ಥಂಡಿನಾಗೂ ಬಂದ್ಬಿಡ್ತದೆ? ನ್ಯಾಚುರಲ್ಲೇ ಬೆಳೆದದ್ರಿ. ಅದಕ್ಕೆ ಏನೋ ನೀರಿಂದ ಅವಶ್ಯಕತೆ ಇದ್ದಿದ್ದಿಲ್ಲ, ನ್ಯಾಚುರಲ್ಲೇ ಬೆಳೆದದ್ರಿ. ಓಕೆ ಸರ್. ನಿಮ್ಮ ಎಕರೆಗೆ ಅಂದಾಜು ಎಷ್ಟು ಬರ್ಬೋದು ಸರ್ ನಿಮಗೆ? ನೀವು ಇದು ಎಕರೆಗೆ ನಡೆದತ್ತಲ್ಲ ಆಲ್ರೆಡಿ. ಈಗ ಇದು ಏನಾರ ನನಗೆ 24-25 ಕ್ವಿಂಟಲ್ ಆಗ್ಬೇಕಂತ ಗ್ಯಾರಂಟಿ ಅದ ನೋಡಿ ಸರ್. ನಿಮ್ಮ 4 ಎಕರ್ನಾಗ 24 ಕ್ವಿಂಟಲ್. ಓಕೆ ಓಕೆ. ಅಂದ್ರೆ ಆನ್ ಅವರೇಜ್ 6 ಬಂದಂಗೆ 6 ಕ್ವಿಂಟಲ್. ಇದು ಬೋನಸ್ ಕ್ರಾಪ್ ಇದ್ದಂಗೆ. ನಮ್ಮ ಈಗ ನಾವು 1 ಲಕ್ಷ ಖರ್ಚು ಮಾಡಿ 1 ಲಕ್ಷ ರೂಪಾಯಿ ಇದ್ರಾಗ ಬಂದಂಗೆ. ಯಾಕಂದ್ರೆ ಸರ್ಕಾರ ಖರೀದಿದೊಳಗೆ 5,875 ರೂಪಾಯಿ ಕ್ವಿಂಟಲ್ ಬೆಂಬಲ ಬೆಲೆದಾಗ ಖರೀದಿ ಮಾಡ್ಲಿಕ್ಕೆ. ಇದು ಸರಿ. ನಮ್ಮ ರೈತರು ಮಾಡ್ಬೇಕಂದ್ರೆ ಈ ಥರ ಮಾಡಿದ್ರೆ ಹೆಂಗೆ ಸರ್? ಇದು ಮಾಡಿದ್ರೆ ಅದೇ ಟೈಮಿಂಗ್ ಬೇಕು ನೋಡಿ ಸರ್. ಯಾವಾಗಾರೆ ನಾವು ಬ್ಯಾಸಿಯಾಗ ಹಚ್ಚಿ ಕಡ್ಲಿ ಬಿತ್ತೀವಿ ಅಂದ್ರೆ ಆಗಲ್ಲ. ಬ್ಯಾಸಿಯಾಗ ಏನಾಗ್ತದ ಅದು ಹಾಕ್ಬೇಕು. ಓಕೆ ಸರ್. ಇದು ಹಿಂಗಾರಿ ಸೀಸನ್ ಇತ್ತು. ಇದು ಕಡ್ಲಿ ಜೋಳ ಗೋಧಿ ಆಗೋದಿತ್ತು. ಈಗ ಅವೆಲ್ಲ ಭಾಳ ಹೆವಿ ಆತಾವ, ಇದ್ರ ಮೇಲೆ ನೆಳೆ ಬೀಳ್ತು ಅಂತ ಕಡ್ಲಿ ಹಾಕಿದೆವು ನಾವು. ಓಕೆ ಓಕೆ. ಆ ಥರ. ಅದಕ್ಕಾಗಿ ಆ ಲೆಕ್ಕ ಇರ್ಬೇಕ್ರಿ ನಮ್ಮಲ್ಲಿ ಕಾನ್ಸೆಪ್ಟ್. ನಾವು ಯಾವುದೇ ಪ್ಲಾಂಟೇಶನ್ ಮಾಡಿದ್ರೆ ಅದಕ್ಕಿಂತ ಹೈಟ್ ಹೋಗೋ ಕ್ರಾಪ್ ಹಾಕ್ಬಾರ್ದು ಅಂತ ಒಂದು ಅನುಭವ. ಓಹೋ. ಅಂದ್ರೆ ಇದ್ರದ್ದು ಬೆಳವಣಿಗೆ ಕುಂಠಿತ ಆಗಿಬಿಡ್ತದೆ. ಓಕೆ ಓಕೆ. ಕಾನ್ಸಂಟ್ರೇಷನ್ ಇದ್ರ ಮೇಲೆ ಮೇನ್ ಪಪ್ಪಾಯನೇ ರೀ. ಅದ್ರ ಜೊತೆ ಒಂದು ಬೋನಸ್ ಕ್ರಾಪ್ ಇದು. ಆಮೇಲೆ ಇದು ಕಟ್ಟಿಂಗ್ ಮಾಡಿದ್ರೆ ಸರ್ ಹೆಂಗೆ ಉಳಿಮೆ ಇಲ್ಲೇ ಮಾಡಿಬಿಡ್ತಾರೆ ಹೆಂಗೆ? ಇದಕ್ಕೆ ತೆಗಿತಾರೆ ಇದಕ್ಕೆ ಸರ್? ಇದೆಲ್ಲ ಗೋಳೆ ಮಾಡಿ ರಾಶಿ ಮಾಡ್ಕೋಬೇಕಲ್ರಿ. ರಾಶಿ ಮಾಡಿದ್ಮೇಲೆ ಏನು ಉಳಿಯಲ್ಲ, ಬರೀ ಬುಡಚಿ ಉಳಿತದ್ರಿ. ಓಕೆ ಸರ್. ಓಕೆ. ಯಾಕಂದ್ರೆ ಸರ್ ಈಗ ಹಾರ್ವೆಸ್ಟರ್ ಮಷಿನ್ಗಳು ಬಂದವಲ್ರಿ, ಮಷಿನ್ಗಳು ಕಟಾವ್ ಆದ ತಕ್ಷಣ ಅವೆಲ್ಲ ಏನು ಬಾರಿಕ್ ಪುಡಿ ಆಗ್ತಲ್ಲ, ಇಲ್ಲಿನೇ ಇದು ಆಗ್ತೈತೆ ಅದು ಇಲ್ಲೇ ಆಗ್ತದೆ. ಈಗ ನಾವು ತೊಗರಿ ಮಾಡ್ದೇವ್ರಿ, ತೊಗರಿ ಬಡದ್ ಮಾಡ್ದೇವು. ಹೌದು ಸರ್. ಓಕೆ. ನಾವು ಲೇಬರ್ಲಿಂದ ಬಡದ್ ಮಾಡ್ದೇವು. ಆ ಕಟ್ಟಿಗೆ ಏನು ಮಾಡ್ಬೇಕಂತ ವಿಚಾರ ಮಾಡಿದಾಗ ಅವು ಪಂಜಾಬ್ಲಿಂದ ಮಷಿನ್ಗಳು ಬಂದವ್ರಿ. ಹೌದು ಸರ್. ಬಿಹಾರದು ಕರ್ರಗೆ ಡಬ್ಬಿ ಬರ್ತಾವ ಹೊರಗೆ ಹಾಕೋದು. ಅವನಿಗೆ ತಂದು ಆ ಕಟ್ಟಿಗೆ ಪುಡಿ ಮಾಡಿ ಕೊಡು ಅಂದೇನ. ಓಕೆ ಸರ್. ಕಟ್ಟಿಗೆ ಪೌಡರ್ ಮಾಡಿಸಿ ಹೊಲ ತುಂಬ ಹಾಕಿರಿ. ಅದೇ ಸರ್. ಯಾಕಂದ್ರೆ ಅದೇ ಗೊಬ್ಬರ ಆಗ್ಬಿಡ್ತದೆ. ಅದೇ ಗೊಬ್ಬರ ಆಗ್ತದ. ಓಕೆ ಸರ್. ಅದು ಸುಡೋದಿಲ್ಲ ನಮ್ಮಲ್ಲಿ ಟೋಟಲಿ ಸರ್. ತೊಗೊಂಡದ್ರಿ ಇದು ಇವೆರಡು ಸಾಲ. ಓಕೆ ಸರ್. ಓಕೆ. ಈ ಸಾಲ ತೊಗೊಂಡಿಲ್ಲ. ನಡುವೆ. ಹೌದು. ಇದು ಕಡಿಗೆ ಅದ ನೋಡ್ರಿ ಇದು. ಹೌದು ಸರ್. ಇಲ್ಲಿ ನೋಡ್ರಿ. ಹೌದು. ಈ ನೀರು ಇದಕ್ಕೆ ಹತ್ತದ ತೊಗೊಂಡದು ಯೂಸ್ ಆಗ್ಯದ್ರಿ. ಆಮೇಲೆ ಈ ಕಂಪೇರ್ ಟು ಗ್ರೋತ್ ನೋಡ್ರಿ ಸರ್, ಆ ಕಡೆ ಸಾಲಂತ ಗ್ರೋತ್ ಚೆನ್ನಾಗೈತಿ, ಈ ಕಡೆ ಚೆನ್ನಾಗೈತಿ. ನಡೆದು ಸ್ವಲ್ಪ ಅದಕ್ಕೆ ಹಸಿ ಕೊರತೆ ಮೇನ್ ಅದು ಆಬ್ಸರ್ವ್. ಓಕೆ. ಇನ್ನು ಸ್ವಲ್ಪ ನೀರು ಕೊಟ್ರೆ ಇನ್ನೂ ಚೆನ್ನಾಗ್ತೈತೆ ಅಂತ ತಿಳ್ಕೊತೀನಿ ಸರ್. ಅವಾಗೇನು ನೀರು ಕೂಡ ಪೋಷನ್ ಇದ್ದಿಲ್ಲ ಸರ್, ಹಸಿ ಭಾಳ ಇತ್ತು. ಸರ್ ಇದು ಮತ್ತಿನ ಚಿಗುರ್ಲತ್ತ ನೋಡಿ ಸರ್ ಎಲ್ಲ. ಅದೇ ಹೇಳ್ತೀನಿ, ಹೂವು ಬರ್ಕೋತ ಕಾಯಿ ಹಿಡ್ಕೋತೆ ಹೋಗೋದ್ರಿ ಇದು. ಓಕೆ ಓಕೆ. ಅಂದ್ರೆ ಏನು ಸರ್ ರೀಸನ್? ಇದು ನೀರು ಬಿಟ್ಟಿದ ಸಲ ಸರ್? ನೀರು ಹಸಿ ಸಿಕ್ಕಿದ್ದಕ್ಕೆ. ಓಕೆ ಓಕೆ ಓಕೆ. ಮೇನ್ ಅದು ಸರ್ ಮೇನ್. ಭಾರಿ ಬಂದವು ನೋಡ್ರಿ ತೆನೆಗಳು. ದಬ್ಬ ಬಂದವ್ರಿ ಬೀಜ ಎಲ್ಲ.
ಇದು ಸದಿ ಏನು ಕೈಲಿಂದ ತೆಗ್ಸರೇನು ಕೈಲಿಂದ ತೆಗ್ದು ನೀವೇ ತೆಗ್ದಿರೇನು ರೀ?